ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾನ್ನ ಹ್ಯುಪಪದ್ಯತೆ. ಹೇ ಕೃಷ್ಣ, ಇದು ನನ್ನ ಸಂಶಯ. ಇದನ್ನು ನಿವಾರಿಸುವ ಶಕ್ತಿ ನಿನಗಿದೆ. ನನ್ನ ಈ ಸಂದೇಹವನ್ನು ನಿವಾರಿಸುವವರು ಇನ್ನು ಯಾರೂ ಇಲ್ಲ. ಅರ್ಜುನನಿಗೆ ನಂಬಿಕೆ ಇದೆ. ತನ್ನ ಸಂಶಯವನ್ನು ನಿವಾರಣೆ ಮಾಡಲು ಕೃಷ್ಣ ಶಕ್ತ ಎನ್ನುವುದು ಆತನಿಗೆ ಗೊತ್ತಿದೆ. ಕೃಷ್ಣನನ್ನು ಬಿಟ್ಟರೆ ಜಗತ್ತಿನಲ್ಲಿ ಇಂತಹ ಸಂದೇಹ ನಿವಾರಣೆ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ತಾನೇ ಸ್ವತಃ ಹೇಳುತ್ತಿದ್ದಾನೆ. ಸಂಶಯ ಇದ್ದಾಗ ನಿವಾರಣೆ ಮಾಡಿಕೊಳ್ಳಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ. ಇಂದು ಎಷ್ಟೋ ವಿಷಯಗಳನ್ನು ಕೇಳಿಸಿಕೊಳ್ಳುವಾಗಲೇ ತಮ್ಮ ಮೂಗಿನ ನೇರಕ್ಕೆ, ಅಂದರೆ ತಮಗೆ ಬೇಕಾದಂತೆ ಅರ್ಥೈಸಿಕೊಂಡು ಚರ್ಚೆ ಮಾಡುವುದು ಕಾಣಬಹುದಾಗಿದೆ. ಎಂತಹ ವ್ಯಕ್ತಿಯೇ ಇರಲಿ, ಆತನನ್ನು ಪೂರ್ಣ ತಿಳಿದವ ಎಂದು ಹೇಳಲಾಗದು. ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಬರುವುದು. ಯಾವುದೇ ವಿಷಯದಲ್ಲಿ ಸಂದೇಹವಿದ್ದರೆ ಅಂತಹ ವಿಷಯದ ವಿಚಾರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಅಸಾಧ್ಯ. ಅರ್ಜುನನ ದುಃಖ ಕಡಿಮೆ ಮಾಡಿ ಆತನನ್ನು ಯುದ್ಧ ಮಾಡುವಂತೆ ಮಾಡಲು ಇನ್ನಿಲ್ಲದ ಪ್ರಯತ್ನ ಸಾಗಿದೆ. ಮನುಷ್ಯನಿಗೆ ಸಾಂತ್ವನ ಹೇಳುತ್ತಾ ಹೇಳುತ್ತಾ ಅದು ದೊಡ್ಡ ಕಥೆಯೇ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಶ್ರೀರಾಮನಿಗೆ ವೈರಾಗ್ಯ ಬಂದಾಗ ವಸಿಷ್ಠರು ನೀಡಿದ ಸಾಂತ್ವನ ಯೋಗ ವಾಸಿಷ್ಠ ಎಂಬ ಹೆಸರಿನಿಂದ ಪ್ರಸಿದ್ಧ ಗ್ರಂಥವಾದರೆ, ಅರ್ಜುನನ ದುಃಖ ಪರಿಹರಿಸಲು ಮಾಡಿದ ಯತ್ನವೇ ಭಗವದ್ಗೀತೆಯಾಗಿದೆ. ಆಧುನಿಕ ಸಾಹಿತಿಗಳು ಸಹ ಇತ್ತೀಚಿನ ದಿನದ ಜನರ ಚಿಂತೆಯನ್ನು ದೂರ ಮಾಡಲು ಕಥೆ ಅಥವಾ ಕಾದಂಬರಿಗಳ ಮೂಲಕ ಪ್ರಯತ್ನ ಮಾಡಿರುವುದು ಕಾಣುತ್ತದೆ. ಮಂಕುತಿಮ್ಮನ ಕಗ್ಗದ ಮೂಲಕ ಡಿವಿಜಿಯವರು ಬದುಕಿಗೆ ಬೇಕಾದ ಹೆಚ್ಚಿನ ವಿಷಯಗಳನ್ನೂ ವಿವರಿಸಿದ್ದನ್ನು ಕಾಣಬಹುದು. ಒಬ್ಬನ ಖರ್ಚು ಇನ್ನೊಬ್ಬರ ಆದಾಯವಾದಂತೆ ಒಬ್ಬನ ಸಂದೇಹ ಅಂತಹವನ ಎಷ್ಟೋ ಕುಲಕೋಟಿ ಜನರ ಜ್ಞಾನ ಹೆಚ್ಚಿಸುವುದರಲ್ಲಿ ಸಂದೇಹವಿಲ್ಲ. ಹರಿ ಓಂ.